ರೊಟ್ಟಿ ಸುಡುವ ಹೆಂಚಿನಿಂದ ಹೊಡೆದು ಅಜ್ಜಿಯ ಕೊಲೆ. ಮದ್ಯ ಸೇವನೆಗೆ ಹಣ ನೀಡದ ಕಾರಣ ಕುಪಿತಗೊಂಡ ಮೊಮ್ಮಗನೊಬ್ಬ ರೊಟ್ಟಿ ಬೇಯಿಸುವ ಹೆಂಚಿನಿಂದ ತಲೆಗೆ ಬಲವಾಗಿ ಹೊಡೆದು ಸ್ವಂತ ಅಜ್ಜಿಯನ್ನೇ ಕೊಲೆ ಮಾಡಿರುವಂತಹ ಘಟನೆ ಪಾವಗಡ ತಾಲೂಕಿನ ಗೌಡೇಟಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಮೃತೆ ಗಂಗಮ್ಮ ಆಂಧ್ರದ ಮಡಕ್ಷಿರ ತಾಲೂಕಿನ ಆಮದಲಗೊಂದಿ ವಾಸಿಯಾಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳಿದ್ದಾರೆ. 1ನೇ ಮಗ ನರಸಪ್ಪ ಅವರ ಮನೆಯಲ್ಲಿ ಅಜ್ಜಿ ವಾಸವಾಗಿತ್ತು. ಸಂಬಂಧಿಕರೊಬ್ಬರ ಪುತ್ರನ ವಿವಾಹ ಕಾರ್ಯಕ್ರಮದ ನಿಮಿತ್ತ ಕಳೆದ 4 ದಿನಗಳ ಹಿಂದೆ ಪಾವಗಡ ತಾಲೂಕಿನ ಗೌಡೇಟಿ ಗ್ರಾಮದಲ್ಲಿ ವಾಸವಾಗಿದ್ದ 2ನೇ ಪುತ್ರ ನಾರಾಯಣಪ್ಪ ಅವರ ಮನೆಗೆ ಬಂದಿತ್ತು. ಭಾನುವಾರ ರಾತ್ರಿ ಸಮಯದಲ್ಲಿ ಅಜ್ಜಿ ಗಂಗಮ್ಮಳು ಮನೆಯಲ್ಲಿ ಇದ್ದ ವೇಳೆ ನಾರಾಯಣಪ್ಪ ಅವರ ಪುತ್ರ ನರಸಿಂಹಮೂರ್ತಿ ಎನ್ನುವನು ಸಾರಾಯಿ ಕುಡಿಯಲು ಅಜ್ಜಿಯ ಬಳಿ ಹಣ ಕೇಳಿದ್ದಾನೆ. ಅಜ್ಜಿ ಹಣವನ್ನ ಕೊಡದೆ ನಿರಾಕರಣೆ ಮಾಡಿದ ಹಿನ್ನೆಲೆ ಅಜ್ಜಿಯ ಮೇಲೆ ಕೈಯಿಂದ ಹಲ್ಲೆ ಮಾಡಿ ಇನ್ನು ರೊಟ್ಟಿ ಬೇಯಿಸುವ ಕಬ್ಬಿಣದ ಹೆಂಚಿನಿಂದ ಗಂಗಜ್ಜಿಯ ತಲೆಗೆ ಹೊಡೆದ ಪರಿಣಾಮ ಅಜ್ಜಿಗೆ ಗಂಭೀರವಾಗಿದೆ. ತಕ್ಷಣ ಪುತ್ರ ನಾರಾಯಣಪ್ಪ ಮತ್ತು ಅಕ್ಕಪಕ್ಕದ ಮನೆಯವರು ಗಾಬರಿಗೊಂಡು ಗಾಯಗೊಂಡಿದ್ದ ಅಜ್ಜಿಯನ್ನ ಮಡಕಶಿರ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಗಂಗಮ್ಮ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಈ ಒಂದು ವಿಷಯ ತಿಳಿದ ಕೂಡಲೇ ಪಾವಗಡ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಸಿಬ್ಬಂದಿಗಳು ಅಜ್ಜಿಯನ್ನ ಕೊಲೆ ಮಾಡಿದ ಮೊಮ್ಮಗ ನರಸಿಂಹಮೂರ್ತಿಯನ್ನ ಹಿಡಿದು ಬಂಧಿಸಿ ಪ್ರಕರಣವನ್ನ ದಾಖಲಿಸಿದ್ದಾರೆ.